ಹೆಜ್ಜೆಗೂ ಹೊಂಚ ಕೂತೈತೆ ಮೋಸ ಅನ್ನೋ ಮಾಯೆ. Sir? ಏನಂತ ಬಾಗಿಲಿಂದ Incoming voice calls from Rajesh. ಆ ಕಡೆ ಹೊಡ್ಕೋ. ಸ್ವಲ್ಪ ಗಾಳಿ ಆಚೆ ಕುಡಿಸೋಣ ಆಚೆ ಎತ್ತೇಳಿ ಮುಂಚೆ ಕೆಳಗೆ ಕೇಳ್ಕೊಳ್ಳಿ ಕೊಡಪ್ಪ. ನಾನ್ ನೋಡ್ದಾಗ ನನಗ್ ಗೊತ್ತಿಲ್ಲ ಏನು, ನಾನೆಲ್ಲೋ ಬೇರೆ ಕಡೆ ಇದ್ದೆ. ಮುಂಜಾನೆ ಅಕ್ಕ ಬಾರಕ್ಕ ಲಾಕ್ ಹಾಕ್ಬಿಟ್ಟವ್ರೆ, ಆಚೆಯಿಂದ ತೆಗಿಬಾ ಅಂತು.
ಬಂದೆ ಬರುವಾಗೆ ಅಲ್ಲಿ ಬಿದ್ದಿತ್ತು, ಜ್ಯೋತಿ ಬಿದ್ದಿತ್ತು. ಆಗ ಅಣ್ಣ ಜ್ಯೋತಿ ಬಿದ್ದೋಗ್ತದ ಯಾಕೋ ಬಾಬಾ ಅಂತ ಅಂದ್ಬಿಟ್ಟು ಓಡೋಗಿ ಲಾಕ್ತದ್ದು. ಬಂದ ಇಬ್ರು ಯಾರು ಬಡ್ಕೊಂಡು ಅವ್ರ ಅಣ್ಣನ ಕೂತ್ರು. ಅವಾಗ ಅವ್ರ ಅಣ್ಣನ ಕಾರ್ ತಗೊಂಡ್ಬಂದ್ರು, ಸುತ್ತಲೋರೆಲ್ಲ ಬಂದ್ರು. ಅವಾಗ ನೋಡ್ರಿ ಏನಾಗಿತ್ತು ಅಂತ ಬಿದ್ದೋಗ್ಬಿಟ್ಟಿತ್ತು ಮಕ್ಕಳಿಗೆ. ಅಲ್ಲ ಈಗ ಏನೋ ಪೆಪ್ಪರ್ ಸ್ಪ್ರೇ ಹೊಡೆದು ಏನೋ ಸರ ಎಲ್ಲ ಕಿತ್ಕೊಂಡು ವಾಲೆ ಎಲ್ಲ ಕಿತ್ಕೊಂಡು ಹೋಗಕ್ ಬಂದಿದ್ದು. ಬಾಲೆನೆಲ್ಲ ಕಿವಿಯಾಗೂ ಕೊಳ್ಳಗುತ್ತೆ, ಹಾ. ಅಷ್ಟು ಗೊತ್ತು ನಮ್ಗೆ ಅಷ್ಟೇ. ಅಲ್ಲಿ ನೋಡಿದವ್ರು ಎಲ್ಲಾರು ಅವ್ರು ಇನ್ನ ಊರೋಗ ಅವ್ರು ನೋಡಿದ್ರು. ಏನ್ ಅವ್ರ ಹೆಸರು, ಯಾವ ಊರು ನಮ್ಮದು? ಈಗ ಡೆತ್ ಆಗಿದ್ರಲ್ಲ ಅವ್ರ ಹೆಸರು ಈಗ ನೋಡಿದಾಗ ಅಷ್ಟು ಕಾಲ ತೀರು ಸತ್ತೋಗ್ಬಿಟ್ಟಿದ್ರ. ನನಗ್ ಗೊತ್ತಿಲ್ಲ, ಅದು ಎತ್ಕೊಂಬಂದು ಅಷ್ಟೇ, ಕಾರಾಗ ಹಾಕೊಂಬಂದು ಎತ್ಕೊಂಬಂದು. ಅಷ್ಟೇ, ಯಾವ ತೊಂದ್ರೆ ಏನಿಲ್ಲ ಅವಳಿಗೆ. ಯಾವ ಕಾಡ್ಬೇಕಿತ್ತು ಸಂಸಾರ, ಅದು ಯಾವ ತರ ತೊಂದ್ರೆನೂ ಇಲ್ಲ ಅವಳಿಗೆ. ಏನಾಯ್ತು ಅಂತ ಬಿದ್ದು ಬೆಳಗ್ಗೆ ಈಚೆ ಬಂದವಳು ಕೆಲ್ಸಕ್ಕೆ ಹೋಗೋದೆ ಬಿದ್ದವಳೆ, ಕಿವಿಗೆ ರಕ್ತ ಬಂದಿಲ್ಲ ಕಾಣ್ತೆ ಅಷ್ಟೇ, ಇನ್ನೇನಿಲ್ಲ. ಕಿವಿನಲ್ಲಿ ವಾಲೆ ಸರ ಏನಿಲ್ಲ ಅಂತ ಕೆಲಿಗೆ ಸರ ಏನಿಲ್ಲ ಅಂತ ಏನೋ ಯಾರು ಎಲ್ಲ ಕಿತ್ಕೊಂಡವ್ರೆ ಕೆಲ್ಸಕ್ಕೆ ಬರಕ್ಕೆ. ಏನ್ ಬಾಗ್ಲೆಲ್ಲ ಶಿಲ್ಕ ಹಾಕಿದ್ರಂತೆ ಹೊರಗಡೆಯಿಂದ, ಯಾರು ಒಳಗಡೆಯಿಂದ ಬರ್ದಂಗೆ ಯಾರು? ಇದ್ರಲ್ಲ ನಾನು ಮುಗಿಸ್ತಾ ಬಂದೆ. ತಾಯಿ ನಿಮ್ಮ ಹೆಸರಮ್ಮ? ಪ್ರಮೀಳಾ. ಅದು ವಾಶ್ರೂಮ್ ಹೋಗ್ ಬಂದ್ರು ಸರ್ ಅವ್ರ ಯಜಮಾನ್ರು. ಹೋಗ್ ಬಂದು ಈಚೆಗೆ ಬಂದವ್ರಿ, ಅವ್ನು ಹೋಗಿ ಮನೆಕೊಂಡ್ಬಿಟ್ಟವ್ನು. ಇದು 5:15 ಇವತ್ತು ಸೋಮವಾರ. ವಾರ ಎಲ್ಲ ಮಾಡ್ಬಿಟ್ಟು ಮಕ್ಕಳನ್ನ ಕಳ್ಸ್ಬೇಕು ಅಂತ ಹೇಳ್ಬಿಟ್ಟು ಬಂದೈತಿ ಈಚೆಗೆ. ಬಂದು ವಾಶ್ರೂಮ್ ಹೋಗಿ ಬರುವಾಗೆ ಬಾಕ್ಲಾಗ ಇದೇನು ಜ್ಯೋತಿ ಇಷ್ಟೊತ್ತಾದ್ರೂ ಬರ್ಲಿವಲ್ಲ, ಆಚೆಗೆ ಹೋದವ್ರು ಇವ್ರು ಬಂದು ಬಾಕ್ಲ ತೆಗಿಸುವಾಗೆ ಲಾಕ್ ಆಗ್ಬಿಟ್ಟಿತ್ತು. ಬಾಗ್ಲು ಲಾಕ್ ಮಾಡ್ಬಿಟ್ಟಿದ್ರು. ಬಾಕ್ಲ ಲಾಕ್ ಮಾಡ್ಬಿಟ್ಟವ್ರ ಆಚೆಯಿಂದ. ಅವಾಗ ಹೋಗಿ ನೋಡುವಾಗೆ ಬಂದು ಬಾಕ್ಲ ಬಿದ್ದವ, ಯಾರಿಗೋ ಕೂಕೊಂಡವ್ನೆ, ಬಂದು ಬಾಕ್ಲ ತೆಗ್ದವ್ನೆ. ಅಷ್ಟೇ ಬಾಕ್ಲ ಬೀಳುವಾಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಒಡವೆ ಇಲ್ಲ, ವಾಲೆ ಕಟ್ಟ ಚೈನು ಏನು ಇಲ್ಲ ಸರ್. ಹಂಗ ಅಷ್ಟ ಆಗಿರೋದು. ಹಿಂದೆನೆ ಇಮಿಡಿಯೇಟ್ಲಿ ಹಿಂಗ ಹಾಕೊಂಡ್ ಬರ್ವಾಗೆ. ಅಂದ್ರೆ ಯಾರೋ ಒಡವೆ ಕಿತ್ಕೊಳ್ಳೋಕೋಸ್ಕರ ಕೆಲಸ ಮಾಡಿದ್ದಾರೆ. ಹೌದು, ಎಷ್ಟೊತ್ತಾಳ ಆಗಿರೋದು ಇದು? 5:15 ಸರ್. 5:30. ಎಲ್ಲಾಗಿದ್ದು? ಎಲ್ಲಾಗಿದ್ದು? ಮನೆ ಬಾಕ್ಲಾಗಿದೆ, ಉಸ್ಕೂರು. ಮನೆ ಬಾಕ್ಲ ಉಸ್ಕೂರಲ್ಲಿ ಕಾಂಪೌಂಡ್ ಒಳಗೆ ನೆನೆ ಗೇಟ್ ಹಾಕಿ ಇಷ್ಟ ಮಾಡಿರೋದು. ಶಾಕಿಂಗ್ ನ್ಯೂಸ್ ಅಂತಂದ್ರೆ ನಮ್ಮ ಗ್ರಾಮದಲ್ಲಿ ಮಂಜುನಾಥ್ ಅವ್ರ ಮನೆಯಲ್ಲಿ ಆ ಅಮ್ಮ ಬೆಳಗ್ಗೆ ಎದ್ದು ಮಾಮೂಲಿ ಡೈಲಿ ಕೆಲಸ ಮಾಡ್ಬೇಕಾಗಿತ್ತು. ಹಂಗೆ ಬಂದಿದ್ದಾರೆ, ಈಚೆ ಬಂದಿದ್ದಾರೆ. ಇದು ಮುಕ್ಕಾಲಾಗೇನೋ ಬಂದಿದ್ದಾರೆ. ಬಂದಂತ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಬಂದು ಆ ಅಮ್ಮ ಅವ್ರನ್ನ ಅಟ್ಯಾಕ್ ಮಾಡಿ ಮಂಗಲ ಸರವನ್ನು ಕದ್ದುಕೊಂಡು ಇವೆಲ್ಲಿ ಇದ್ದಂತ ವಾಲೆಗಳನ್ನ ಕಿತ್ಕೊಂಡು ಅವ್ರನ್ನ ತಳಿಸಿ ಹೊಡೆದಾಕಿ ಹೋಗಿದ್ದಾರೆ. ಇನ್ನ ಜೀವ ಇತ್ತು, ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬಂದಾಗ ಜೀವ ಹೋಗಿದೆ. ಹಾಗಾಗಿ ಇಂಥ ಘಟನೆ ಮರುಕಳಿಸಬಾರ್ದು. ಇದಕ್ಕೆ ತಕ್ಕ ಉತ್ತರವನ್ನ ಪೊಲೀಸ್ನವರು ಕೊಡ್ಬೇಕು. ಮತ್ತೆ ಸ್ಥಳ ಮಾಜಿ ಮಾಡಿ ಪರಿಶೀಲನೆ ಮಾಡಿ ಅದಕ್ಕೆ ಉತ್ತರವನ್ನು ಕೊಡ್ಬೇಕು. ಹೀಗಾಗಿ ಇಂಥ ಕೇಸ್ಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಯಾವುದೇ ರೀತಿ ಈ ತರ ಕೇಸ್ ಆಗದಂಗೆ ಪೊಲೀಸರು ಸೂಕ್ತ ಕ್ರಮವನ್ನು ವಹಿಸಿದ್ರೆ ತುಂಬಾ ಒಳ್ಳೆ. ಸಿಸಿ ಕ್ಯಾಮೆರಾ ಯಾವ್ದು ಇಲ್ಲ, ಹಾಗಾಗಿ ಇದನ್ನ ಯಾವ ರೀತಿ ತನಿಖೆ ಮಾಡ್ತಾರೆ ಗೊತ್ತಿಲ್ಲ, ಮಾಡ್ಬೇಕು ಪೊಲೀಸ್. ಅಂದ್ರೆ ಇವಾಗ ಸರಗಳತನ ಮಾಡ್ಬೇಕು ಅಂತಾನೆ ಬಂದು ಈ ತರ ಆಗಿದೆ ಅಂತಿದ್ದೀರಾ? ಸರಗಳತನ ಮಾಡ್ಬೇಕು ಅಂತಾನೆ ಬಂದಿದ್ದಾರೆ, ಇನ್ನೊಂದು ಮಾಹಿತಿ ನನ್ಗೆ ಗೊತ್ತಿಲ್ಲ. ಬಟ್ ಈ ತರ ಆಗಿದೆ. ಅಂದ್ರೆ ಕಿವಿಲ್ ವಾಲೆ ಕಿತ್ತಿದ್ದಾರೆ, ಮಾಂಗಲ್ಯ ಸರ ಕಿತ್ತಿದ್ದಾರೆ. ಹಂಗಾಗಿ ಇಂತ ಘಟನೆ ನಡೆದಿದೆ.